ನಮಸ್ಕಾರ. ತುಂಬ ಒಳ್ಳೆ ಸಪೋರ್ಟ್ ಕೊಡಾತ್ತೀರಿ ನೀವಂತರೂ ಎಲ್ಲರೂ. ನನಗೆ ಭಾಳ ಖುಷಿ ಆಗ್ತಾ ಐತಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ನಾನು ಅವಳಿ ಜೋಳಿ ಶಾಂತಕನ ಸ್ಟೋರಿ ಮುಗಿಸ್ತೀನಿ ಅಂತ ಹೇಳಿದೆ. ನೀವೆಲ್ಲರೂ ಏನಂದ್ರಿ ಬೇಡ ಅಂತ ಕೆಲವು ಜನ ಕಮೆಂಟ್ ಮಾಡಿದ್ರಿ. ಅವತ್ತು ಕಮೆಂಟ್ ಸೆಕ್ಷನ್ ಬೇರೆ ನಂದು ಬಂದಾಗ್ಬಿಟ್ಟಿತ್ತು. ಮುಗಿಸ್ಬೇಡ ಅಂತ ಹೇಳಿದ್ರಿ. ಹಂಗೆ ಒಂದು ವೇಳೆ ನಾನು ಮುಗಿಸಿದ್ರು ನಾನು ಶಾಂತಕ್ಕನ ಕುಟುಂಬ ಅಷ್ಟೇ ಚೇಂಜ್ ಮಾಡ್ತೀನಿ. ಪಾರಕ್ಕಂದು ಚೇಂಜ್ ಮಾಡೋದಿಲ್ಲ, ನಾನು ಗಿರ್ಜಿದು ಚೇಂಜ್ ಮಾಡಲ್ಲ. ಯಾಕಂದ್ರೆ ನಾನು ಹೊಸ ಸೊಸಿ ಈಗ ಬಂದಾಳ್ರಿ. ನಾ ಈಗೇನು ಬದಲಿ ಮಾಡಂಗಿಲ್ಲ ತಗೋರಿ ಅದನ್ನು. ಆಯ್ತು, ನೀವು ಯಾರು ಮುಗಿಸ್ಬೇಡ ಅಂದಕ್ಕೋಸ್ಕರ ನಾ ಈ ಸ್ಟೋರಿನ ಅವಳಿ ಜೋಳಿ ಶಾಂತಕ್ಕನ ಕತೆ ಮುಗಿಸೋದಿಲ್ಲ. ಅದನ್ನ ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಡಿಕೆಯಲ್ಲಿ ಕೊಡ್ಬೇಕು ಅನ್ನೋದು ಈ ಮನೆ ಹೆಣ್ಮಕ್ಳಿಗೆ ಗೊತ್ತೇ ಇಲ್ಲ. ಏ ಗಿರ್ಜಿ, ಏ ಗಿರ್ಜಿ, ಬಂದಿರೈತಿ. ಹಾರಿ ಏನು ಕಲ್ತ್ ಕಲ್ತ್ ಮರಿತೀರಿ ನೀವು? ಹೊಸ್ತಾಗಿಂದ ಮತ್ತೆ ಹೊಳ್ಳಿ ಹೊಳ್ಳಿ ಹೇಳೇನ? ಹೋಗು ಅಡಿಕೆಯಲ್ಲಿ ತುಂಬ. ನನ್ನ ಮಗಳು ಉಂಡೆ ಎಷ್ಟೊತ್ತಾತು? ಯವ್ವ ಹೋಗ್ಲಿ ಬಿಡ್ವಿ, ಏನೋ ಕೆಲಸದಾಗಿರ್ಬೇಕು. ಅಯ್ಯ ತಣ್ಣಗಿರ ನೀನು, ಕೆಲಸದಾಗಿರ್ಬೇಕಂತ ಹೋಗ ತರ ಹೋಗ. ಅಲ್ಲ ಪುರ್ಸತ್ತಿಲ್ಲನ ಉಂಡಿ ಎದ್ದು ಹೋಗ್ಯಾರ ಇಲ್ಲಿ ಎಲ್ಲ ಗಂಗಾಳ ತೆಗಿ ಮಟ. ಏನ್ ಹಂಗ ಹಿಂದಿರ್ತ ಕೈ ಹಿಡ್ಕೊಂಡು ನಿಂತು ಬಿಡ್ಬೇಕನ ಹಂಗ ತೂರೈತಿ. ಹೊಂಟ್ಲ ನೋಡು ಒಳಗೆ ಹೊಂಟ್ಲ. ಅಯ್ಯೋ ಅತ್ತೇರ ಒಳಗೊಂಚೂರು ಅವೆಲ್ಲ ತೆಗೆದಿಟ್ಟು ಒಂಚೂರು ಅಕ್ಕಿಗೆ ಆಕಿನೂ ಉಂಡಿಲ್ಲ ಇನ್ನು, ಅದಕ್ಕೆ ಉಣ್ಣುವ ಅಂತ ಹೇಳ್ಯಾರ ಬರ್ತಾನೆ. ಪಾಪ ನೀ ಹೇಳಿಕಂದ್ರೆ ಊಟನ ಮಾಡಂಗಿಲ್ಲ ನೋಡಕ್ಕಿ. ಅಲ್ರಿ ಅತ್ತೇರ ಪಾಪ ನಮಗೆ ನೀಡ್ಕೊಂತ ಇನ್ನೂ ಊಟ ಮಾಡಿಲ್ರಿ ಅದು. ಅದಕ್ಕೆ ಪಾಪ ಹೊಟ್ಟೆ ಹಸ್ತಿರ್ತದ ಇಷ್ಟೊತ್ತಿಗೆ ತಮ್ಮ ತಾಯಿ ಮನ್ಯಾಗ ಆದ್ರೆ ತಿಂದು ಎದ್ದಿರ್ತಾವು. ಏನ ಗಂಡನ ಮನೆ ಅನ್ನೋ ಒಂದು ಇದಕ್ಕೆ ಪಾಪ ನಮ್ಗೆ ಊಟಕ್ಕೆ ನೀಡಿ ಉಣ್ಬೇಕಂತ ಕಾಯ್ತಿರ್ತಾರ. ಹಂಗೆ ಇನ್ನೊಂದು ಮನೆಯಿಂದ ಬಂದಿರೋ ಹೆಣ್ಮಕ್ಳಿಗೆ ನಾವು ಯಾವತ್ತು ಹಂಗೆ ಮಾಡಬಾರ್ದ್ರಿ ಐತಾರ. ಅವ್ರದ್ದಾದ್ರೂ ಹೊಟ್ಟೆ ನಮ್ದಾದ್ರೂ ಹೊಟ್ಟೆ. ನಾನು ಹೊಸ್ತಾಗಿ ಲಗ್ನಾಗಿ ಬಂದಾಗ ಏನು ಅನುಭವಿಸೇನಲ್ರಿ, ನನಗೆ ಸಾಕ್ರಿ ಅತ್ಯಾರ ಅದು. ಏನ್ರಿ ನನ್ನ ಸೊಸಿಗೆ ನಾ ಗೋಳ ಕೊಡಕ್ಕೆ ಒಲ್ಲೆ ಏನ್ರಿ? ಆಕಿ ಉಣ್ಲಿ, ನಾ ಇನ್ನೊಂದು ದಿನ ಬಿಟ್ಟು ಹೇಳೇ ಬಿಡ್ತೇನೆ ಆಕಿಗೆ. ಏನ್ರಿ ನನ್ನ ಸಲುವಾಗಿ ಕಾಯ್ಬೇಡ, ನನಗೆ ಊಟಕ್ಕೆ ನೀಡೇ ನೀನು ಉಣ್ಬೇಕು ಅಂತ ಅನ್ನಬೇಡ ಅಂತ ಹೇಳ್ಬಿಡ್ತೇನೆ. ಪರಿ ಬಾರ್ವಾ ಇಲ್ಲಿ. ಹಾಂ ರೀತಿ ಊಟ ಮಾಡೋಗಿ ಸಂಜಿಕ ಬೇಕಾದ್ರೆ ನತ್ತಿ ಕೊಡ್ತೇನಂತ ತೊಳಿವಂತಿ ಬಾಂಡೆ. ಈಗ ಅವ್ನು ಯಾವ ಮುಟ್ಕೊಂತ ನಿಂದ್ರಬೇಡ, ಊಟ ಮಾಡು ಒಂಚೂರು ಹೋಗಿ ಕೊನೆ ಗಡ್ಡಾಗ. ಬೆಳಗ್ಗಿಂದ ಕೆಲಸನ ಮಾಡಿ ನೀನು ಹೋಗಿ, ನಂಗೆ ಗೊತ್ತೈತೆ ಹೋಗಿ. ಹ್ಞೂ ರೀತಿ ಆಮೇಲೆ ಹೇಳ್ತೇನೆ ನೋಡ, ನನಗೆ ಊಟಕ್ಕೆ ನೀಡಿಂದ ಉಣ್ಬೇಕಂತ ಕಾಯ್ಕೊಂತ ಕುಂದ್ರಬೇಡ. ನೀನು ಹೊಟ್ಟೆ ಸಿತ ಅಡಿಗೆ ಮಾಡಿಟ್ಟಿರ್ತೈತೆ, ಊಟ ಮಾಡಿಬಿಡ. ಏನು ಅಷ್ಟು ತಿಂದು ಬಿಡ್ತೀನಿ ನೀನು? ದಬ್ರೆ ಆಗಿದ್ದು ಅಷ್ಟು ಅನ್ನ ಉಂಡು ಬಿಡ್ತೀನಿ, ಅಷ್ಟು ರೊಟ್ಟಿ ಚಪಾತಿ ತಿಂದು ಬಿಡ್ತೀನಿ? ಇಲ್ಲ, ನಿನ್ನ ಹೊಟ್ಟೆ ಏಟು ಹಿಡ್ದೈತಿ? ಒಂದು 2 ರೊಟ್ಟಿ 2 ಚಪಾತಿ 8 ಪಲ್ಯ ಒಟ್ಟು ಅನ್ನ ಸಾರು ಹೌದಿಲ್ಲ, ಉಂಡು ಬಿಡ ನೀನು. ಮತ್ತೆ ನಾವು ಬಂದಿಂದ ಬೇಕಂದ್ರೆ ಊಟಕ್ಕೆ ನೀಡುವಂತಿ, ಇಲ್ಲ ನಾವು ಉಣ್ಕೊಂತೇವೆ ಹಿಡ್ಕೊಂತೇವೆ. ಇನ್ನು ಕೈಕಾಲು ಗಟ್ಟೈತಿ ಏನ? ಹೋಗಿ ಊಟ ಮಾಡು. ನೋಡುವ ಎಂತ ಹೇಳ್ಕೊಡ್ತಾಳೆ ನೋಡು. ಯಾಕ್ರಿ ಎತ್ತೀರ ಮತ್ತೆ ಊಟ ಮಾಡೋದು ಬೇಡ ಅಂದ್ರಿ? ಈಕಿ ಹೊಟ್ಟೆ ಹಸ್ತಿಲ್ಲ ಆಕಿಗೆ. ಅಲ್ಲ ಕಬ್ರಿಗೇಡಿ, ಇನ್ನು ನಿನ್ನ ಗಂಡನ ಊಟಕ್ಕೆ ಬಂದಿಲ್ಲ. ಮಾವು ಊಟಕ್ಕೆ ನೀಡ್ಲಾರ್ದ ಸೊಸಿ ಊಟ ಮಾಡಿದ್ರೆ ದೇವ್ರ ಮೆಚ್ಚುತ್ತಾನ. ಮಾವುಗ ಅತ್ತಿಗೆ ಮನೆಯಾಗಿ ಹಿರಿಯರಿಗೆ ಊಟಕ್ಕೆ ನೀಡಿಂದ ಮನೆಯವ್ರು ಸಣ್ಣವರು ಊಟ ಮಾಡ್ಬೇಕು. ಅಯ್ಯೋ ಅತ್ತಿಯರ ಊಟ ಮಾಡ್ಲಿ ತಡ್ರಿ ಫಸ್ಟ್. ಈಗ ಹೋಗಿ ಊಟ ಮಾಡೋಗ. ನೋಡು ನೋಡು ಯವ್ವ ಮಗಳ, ಈ ಮನೆ ಒಳಗ ನನಗಂದ್ರ ಕಿಮ್ಮತ್ತಿಲ್ಲ ಯವ್ವ. ನನ್ನ ಮಾತಂದ್ರ ಈ ಮನ್ಯಾಗ ಕೋಳಿ ಪುಚ್ಚ ಕಿತ್ತು ಕಿತ್ತು ಹೋಗಿತಾರ. ಇನ್ನೇನು ಅತ್ತಿಗೆಮ್ಮ ಅವು ಹೇಳೋದೇನು ಸುಳ್ಳಲ್ ಬಿಡ್ರಿ. ನಮ್ಮ ಮನ್ಯಾಗ್ರಿ ಮಾವುಗ ಅತ್ತಿಗೆ ನಮ್ಮ ಅಂಟಿಯರದ ಬಂದಿರ್ತಾರಲ್ರಿ, ಅವ್ರಿಗೆ ಊಟಕ್ಕೆ ನಿಲ್ಲಾರ್ದ ನಾವು ಉಣ್ಣಾಕತ್ರ ಒದಾಡ್ತಾರ್ರಿ ಮನ್ಯಾಗ. ಗೊತ್ತನ್ರಿ ನಮಗರ ಹೊಟ್ಟೆ ಹಸ್ತ ಹಾವಾಗಿರ್ತೈತಿ, ಒಂದು ಅಳತಿ ವಿಲಿಲಿಲಿ ಅಂತ ಒದಾಡ್ತಿರ್ತೈತಿ. ಅದ್ರಾಗ ಮಾತಾಡ್ಕೊಂತ ಕತೆ ಆಡ್ಕೊಂತ ಹಂಗ ನಿಧಾನ ಊಟ ಮಾಡಿ ಕೈ ತಗೊಂಡು 2 ದಿನ ಮತ್ತೆ ಓಸು ಗಂಗಾಳ ತೆಗೆದಿಟ್ಟು ಉಣ್ಣು ಮಟ ಅಂದ್ರೆ ನಮ್ಮ ಹೆಣ ಎತ್ತಿರ್ತೈತಿ. ಗೊತ್ತನ್ರಿ ಎತ್ಯಾರ ಅತ್ತಿಗೆಮ್ಮ? ಇಲ್ಲಿ ನೀವು ನೋಡಿದ್ರೆ ಸೊಸಿಗೆ ಮುಂಚಿರ್ತ ಉಣ್ಣೋಗಂತೀರಿ. ಅಲ್ಲ ಈಗ ನೀನೇ ಹೇಳಿದಿಲ್ಲ ಹೊಟ್ಟೆ ಸಾವಾಗಿರ್ತೈತಿ, ಇಲಿ 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 ಒದ್ದಾಡ್ತೇವಂತೆ ಪಾಪ. ಮತ್ತೆ ಅದಕ್ಕೂ ಹೊಟ್ಟೆ ಸೇರ್ತೈತಿ. ಅದಕ್ಕೆ ಅದು ಟೈಮ್ ಎಷ್ಟಾಗೈತೆ ಅಂತ ಮಾಡಿ 3 ಗಂಟೆ ಆತ. ಮತ್ತೆ ಉಣ್ಲಿ ಬಿಡ ಆಕಿನ. ಏನ್ ಹೇಳಿ ಉಪಯೋಗ ಇರ್ಲಿಕ್ಕಿಗೆ? ಅತ್ತಿಗೆಮ್ಮ ಅಣ್ಣ ಬರ್ಲೇ ಇಲ್ಲಲ್ಲ, ಎಷ್ಟೊತ್ತಾತ? ಬರ್ಬೇಕಿತ್ತವ ಎಷ್ಟೊತ್ತಿಗೆ, ಬರ್ಲೇ ಇಲ್ಲ ನೋಡು. ದೇ ಗಂಡ ಊಟಕ್ಕೆ ನೀಡ್ಲಾರ್ದ ಈ ಕುಂತಾಳ, ಮಾವು ಊಟಕ್ಕೆ ನೀಡ್ಲಾರ್ದ ಈ ಕುಣಾಕತ್ತಾಳ. ಯವ್ವ ನೀ ಏನಾರ ಒಂದು ಅಂದು ಕೆಟ್ಟ ಆಗಬೇಡ. ಏನ ನೀ ಹೇಳೋದು ಇವ್ರು ಒಳ್ಳೇದಕ್ಕೆ ಆದ್ರ ತಿಳ್ಕೊಳ್ಳೋದಿಲ್ಲ ಅವ್ರು ಯಾರು. ಏನು ಸುಳ್ಳ ಯಾಕೆ ನೀ ಒಡ ಮಾತಾಡಿ ಕೆಟ್ಟಕ್ಕಿ? ಸುಮ್ಮನೆ ಇದ್ದು ಬಿಡ ನಿನ್ನ ಪಾಡಿಗೆ ನೀನು. ಈಕೆ ಬೇಕಿ ಊರು ಬಿಡಾಡಿ. ನಾನೇನ ನಿನ್ನ ಮಗಳು ನಿನ್ನ ಮಾತು ಕೇಳ್ತಿದ್ನಿ, ಎಲ್ಲರೂ ಕೇಳ್ತಾರಂತ ಮಾಡಿ ಏನು? ಎಲ್ಲ ಏನ ಸುಮ್ಮನೆ ಇದ್ದು ಬಿಡ ನೀನು. ಅವೆಲ್ಲ ಬೇರೆ ಲೆಕ್ಕ ಐತಿ. ಹಂಗೆ ಯಾಕ ಬೇರೆ ಲೆಕ್ಕ ಐತಂತಿ? ಅಲ್ಲ ಪದ್ಮ ಮತ್ತಲ್ಲ ಹೋಲ್ ಬಿಡವ, ಈಗ ಯಾಕೆ ಒಂದು ಊಟದ ಸಲ ಜಗಳ ಮಾಡ್ಬೇಕು? ಹೋಲತ್ತಾಗ ಅಡಿಗೆ ಹೆಂಗಾಗಿತ್ತು? ಅಡ್ಡಿ ಇಲ್ರಿ ಅತ್ತಿಗೆಮ್ಮ, ಅಡಿಗೆ ಚಲೋ ಆಗಿತ್ರಿ. ಸ್ವಲ್ಪ ಪಲ್ಯಕ್ಕೆ ಉಪ್ಪು ಮುಂದಾಗ್ಬಿಟ್ಟಿತ್ರಿ. ಆಮೇಲೆ ಏನದ ಇದು ಮಾಡಿದ್ರಲ್ಲ ಸಾರು, ಮ್ಯಾಗ ಎಣ್ಣಿನ ತೆಲಾಕತ್ತಿತ್ತಪ್ಪ. ಏನು ಎಣ್ಣೆ ಹೆಂಗೆ ಡಬ್ಬಿನ ಸುರಿದಿದ್ರೆ ಹೆಂಗೆ? ಆಮೇಲೆ ಅನ್ನ ಇನ್ನೊಟ್ಟು ಬೇಯ್ಬೇಕಿತ್ತು ಅಂತೀನಿ ನಾನು. ಸ್ವಲ್ಪ ಗಟ್ಟಿ ಇದ್ದಿಲ್ಲ ರೀ ಉದುರು. ಚಪಾತಿನ ಅಷ್ಟೇ, ಅದಕ್ಕೂ ಎಣ್ಣೆ ಭಾಳ ಹತ್ತಿದ್ದಿಲ್ಲ. ಬೆಂಡೆಕಾಯಿ ಇನ್ನೊಟ್ಟು ಹುರಿಬೇಕಿತ್ತು ರೀ. ಈಕಿನ್ ಯಾಕಾರ ಅಡಿಗೆ ಹೆಂಗಾಗೈತೆ ಅಂತ ಕೇಳಿನಿ ನಾನು. ಅದು ಹಂಗಾಗಬೇಕಿತ್ತು, ಇದು ಹಂಗಾಗಬೇಕಿತ್ತು, ಚಲೋ ಆಗಿದ್ದಿಲ್ಲ ಅನ್ಕೊಂತನ ಕತ್ತರಿಸಿ ನಮಗೆ ಊಟ ಮಾಡ್ಯಾಳ. ಉಂಡೇ ಇಲ್ಲ ಅಂದಿರ್ಬೇಕು, ಯಾರ ಕೇಳಿದಾರ ಮತ್ತೆ. ಯಾರತ್ತಿಗೆ ಸೊಸಿ ಮಾಡಿದ್ದನ್ರಿ? ಹಾ ನಾನು ಆಕಿ ಕೂಡೆ ಮಾಡಿದ್ದೆ. ಗಿರ್ಜಾ ರೀ ನಿಮ್ ತಾಯಿ ಬಂದ ನೋಡ್ರಿ. ಓ ಪದ್ಮ, ಯಾವಾಗ ಬಂದಿವಾ? ನಿನ್ ಗಂಡ ನಿನ್ ಮಕ್ಳು ಎಲ್ಲದಾರ? ಏನ ನಾ ಒಬ್ಬಕ್ಕೆ ಬಂದನಿ, ಅವ್ರು ನಾಳೆ ಬರ್ತಾರಣ್ಣ. ಇವಷ್ಟು ಆರಾಮಿದ್ಯಲ್ಲಣ್ಣ? ಹಾ ಆರಾಮದೇನವಾ, ನೀ ಆರಾಮದ್ಯಾ? ಭಾಳ ಖುಷಿ ಆತ್ವಾ ನೀ ಬಂದಿದ್ದು. ಮೊನ್ನೆ ಮದ್ವೆಯಾಗ ಬಂದಾಗ 4 ದಿನ ಇದ್ದು ಹೋಗಂದ್ರೆ ಅಂತ್ರೀಕಿಲೆ ಓಡಿ ಹೋದಿವ. ಬೇಷಾತ್ ಬಿಡಿ, ಈಗಾರ 1 ವಾರ ಇರ್ತೀನ ಇಲ್ಲ ಮತ್ತೆ? ಹ್ಞೂ ಇರ್ತೇನಣ್ಣ, 1 ವಾರ ಪತ್ತಿದ್ದ ಹೋಗ್ತೀನಿ. ಊಟ ಮಾಡಿದ್ಯಾ?
ಹಾಂ ಊಟ ಆತಣ್ಣ. ಊಟ ಮಾಡಿದೆ. ಯಾಕ ಒಂಥರ ಬಸ್ನ್ಯಾಗ ಬಂದಿದ್ದಕ್ಕೋ ಏನು ಈ ಬಿಸಿಲಿಗೋ ನೀರು ಕುಡ್ದು ಕುಡ್ದು ಸಾಕಾಗಿತ್ತ. ಊಟ ಭಾಳ ಹೋಗಲಿಲ್ಲಣ್ಣ. ಪಾಪ ನನ್ನ ಕಂದ ಊಟನ ಮಾಡಲಿಲ್ಲ ಭಾಳ. ಉಣ್ಣು ಉಣ್ಣಂತ ಬಡ್ಕೊಂಡ್ರ ಒಲ್ವೇ ಯಾಕ ಊಟನ ಸೇರುವಲ್ತ ಅಂತೇಳಿ ಉಣ್ಣಲಿಲ್ಲಪ್ಪ. ಅಯ್ಯೋ ಗಿರ್ಜಾ ಮತ್ತೆ ಆಕಿಗೆ ಏನು ಬೇಕು ಒಟ್ಟು ಮಾಡ್ಯಾರ ಕೊಡ್ಬೇಕು ಬೇಡ ನೀನು. ಊಟನ ಮಾಡಿಲ್ಲ ಅಂತಲ್ಲಕ್ಕಿ ಹಂಗ ಕುಂದ್ರಸಿರನ. ಅಯ್ಯೋ ನಿನ್ನ ಹೆಣ ಎತ್ಲಿ. ನಮ್ಮನೆ ಊಟ ಮಾಡಿರಿ ತಾಯಿ ಮಗಳು ಉಂಡಿಲ್ಲ ಅಂತ ಹೇಳಕತ್ತೀರ. ಮಗ ಬರುತ್ತಲೆ ಮಾಡ್ತೀನಿ ತಡ್ರಿ ನಿಮಗೆ. ಹ್ಞೂನ್ರಿ ಪಾಪ ಯಾಕ ಊಟನ ಮಾಡ್ಲಿಲ್ಲಕ್ಕೆ. ಅದು ನನಗೆ ಅನಿಸ್ತೈತಿ ಬಿಸಿಲಿಂದ ಇದಕ್ಕೆ ಬಂದಾಳಲ್ಲ ನೀರು ಕುಡ್ದು ಒಂಥರ ಆಗಿರ್ತಕ್ಕಂತೈತಿ ಹೊಟ್ಟೆ ನಿಬ್ರಾದಂಗೆ. ಒಂದು 6 ಚಪಾತಿ ತಿಂದ್ಲು, ಒಂದು 2 ಸಲ ಅನ್ನ ನಡೆಸ್ಕೊಂಡು ಉಂಡ್ಲ ಅಷ್ಟೇ. ಹಪ್ಪಳ ಸಂಡಿಗೆ ಕರೆದಿಟ್ಟಿದ್ದೆ, ಒಂದು 4 ಹಪ್ಪಳ ಒಂದು ಸಂಡಿಗೆ ತಿಂದ್ಲು ಈಡೆಗಟ್ಟ. ಲಾಸ್ಟಿಗೆ ಒಂದು ವಾಟೆ ಮಜ್ಜಿಗೆ ಕುಡ್ದಾಳ, ಮತ್ತೇನಿಲ್ಲ. ಪಾಪ ಊಟನ ಮಾಡಿಲ್ಲ, ಬರೀ 6 ಚಪಾತಿ ತಿಂದಾಳ. ಎಷ್ಟು ಒತ್ತಿ ಒತ್ತಿ ಹೇಳಕತ್ತೀಯಲ್ಲ 6 ಚಪಾತಿ 6 ಚಪಾತಿ ಅಂತ ಹೇಳಿ. ಅಯ್ಯತ್ತೀರ ನಾ ಏನು ಅನ್ಬಾರ್ದಂದೇನ್ರಿ. ಊಟನ ಮಾಡಿಲ್ಲ ಬರೀ 6 ಚಪಾತಿ ತಿಂದಾಳ ಅಂದೆ. ಅಲ್ಲ ಊಟ ಏಟ್ ಮಾಡಿಲ್ಲ ಅಂತೀನಿ ಹೇಳ್ಬಾರ್ದ. ತೀರ ಅವ್ರ ಅಣ್ಣ ನೋಡ್ರಲ್ಲ ಎಷ್ಟು ಕಂಗಾಲಾಗ್ಯಾನ. ಪಾಪ ನಮ್ಮ ತಂಗಿ ಏನಂಗ ಉಪವಾಸ ಕುಂತಾಳ ನನ್ನರಂಗ. ಸ್ವಲ್ಪರ ತಿಂದಾಳ ಅಂತ ಹೇಳ್ಬೇಕು ಬೇಡ್ರಿ ನಾನು. ಸಂಜೆ ಮುಂದೆ ಒಂಚೂರು ಚಲೋ ಹೊತ್ತಿಂಗ್ ಚುಮ್ಮರಿ ಹಚ್ಚು. ಏನ ನನ್ನ ಮಗಳು ಊಟ ಮಾಡಿಲ್ಲ ಭಾಳ. ಹಚ್ತೀನಿ ತಗೋರಿ. ಸರಿ ಊಟಕ್ಕೆ ನೀಡ್ಲಿ. ಹಾಂ ಬಾರಪ್ಪ ಊಟಕ್ಕೆ ನೀಡು ಬಾ. ನಾನು ಊಟ ಉಂಡು ಬಂದು ಇಲ್ಲೇ ನಮ್ಮ ತಂಗಿ ಕೊಟ್ಟು ಮಾತಾಡ್ಕೊಂಡು ಕುಂದಿರ್ತೇನೆ. ಬಂತರಿ ಬಾ ಉಂಡವನ ಬರ್ತೇನೆ. ಯವ್ವ ಏನ ಅನ್ನ ನೀನು ಭಾರಿ ಸೋಗಲಾಡದಾಳ ಬಿಡು ಈಕಿ ನಿನ್ ಸೊಸಿ. ಕೇಳ್ತೀಯಲ್ಲ ಭಾರಿ ಬಿತ್ರದಾಳ ಬಿತ್ರಿ ಹಂಗ ಹಗರಿಲ್ಲಕ್ಕೆ. ಹ್ಞೂ ಬಿ ನಾನು ಹೊಡ್ತು ಮುಂಡೇನೆ ಅಂತೇಳಿ ನಮ್ಮ ಅಣ್ಣನ ಮಂದಿ ಹೆಂಗೆ ಹಚ್ಚಿ ಕೊಟ್ಬಿಟ್ಟಿಲ್ಲ ನೋಡು. ಯವ್ವ ಆದರೂ ಭಾಳ ಹುಷಾರಿರ್ಬೇಕವ್ವ ನೀನು. ಏನು ನಾಜೂಕು ಅತ್ತಿ ಸೊಸಿ ಯಾ ನಮ್ಮನೆ ಹೊಂದಾಣಿಕೆ ಅದಾರ ನೋಡು. ನಾ ಅಂತೇನಿವ ಈ ಮನೆ ಒಳಗೆ ನೀ ಬಿಗಿಯಾಗಿ ಕುಂದಿರ್ಬೇಕು ಸಾಯಿ ಮಟನು ಅಂದ್ರೆ ಈ ಮನೆ ಒಳಗೆ ಇವರಿಬ್ರು ಅತ್ತಿ ಸೊಸಿ ಜೇಂಟಾಗಿರಬಾರ್ದು ತಿಳ್ಕೊಂಬಿಡು ನೀನು. ಏನು ಹೇಳಕತ್ತೀಯ? ಹಂಗಲ್ಬಿ ಅತ್ತಿ ಸೊಸಿ ಒಂದಾಗಿ ನಿನ್ನ ಆಮೇಲೆ ಹುರಿದು ಮುಕ್ಕಿ ಮಗ ಮೊಮ್ಮಗ ಇಲ್ದೊತ್ನ್ಯಾಗ ಕುತ್ತಿಗೆ ಪತ್ತಿಗೆ ಹಿಚಿಕೊಂಡ್ರಂದ್ರೆ ಏನು ಮಾಡ್ತಿ? ಇದ್ದಿದ್ದು ಇಲ್ಲದ್ದು ಹಳಸ್ಲ ಪಳಸ್ಲ ನೀಡಾಕತ್ರಂದ್ರೆ ಮುಖಕ್ಕೆ ತಿವ್ಯಾಕತ್ರಂದ್ರೆ ಹೌದಿಲ್ಲ. ಅದಕ್ಕೆ ಅತ್ತಿ ಸೊಸಿನ ಒಂಥರ ಇರದ್ದಿರ್ಬೇಕು ಅವ್ರು. ಹಂಗೆ ಮಾಡಿದಂದ್ರೆ ನೀ ಚಂದಾಗಿರ್ತಿ. ಅದ್ರ ಮೊಮ್ಮಗಳು ಈಕಿ ಸಣ್ಣ ಸೊಸಿನೂ ಮಾತು ಕೇಳ್ತಾಳ, ಈ ದೊಡ್ಡ ಸೊಸಿನೂ ಮಾತು ಕೇಳ್ತಾ. ನೀ ಬಂದೆ ಅಂತೇಳಿ ನಾನು ಬಾಳೆ ಬಚ್ಚೆ ಚಲೋ ಹೇಳಾಕತ್ತಿ ನೋಡ್ಲೆ ಹಂಗೆ ಮಾಡ್ತೇನೆ ತಡಿ ಅಂದಂಗೆವ್ವ. ನಾ ಏನ ಕೇಳಾಕ ಬಂದಿ ನಿನ್ನ ಕಡೆ ಒಟ್ಟು. ಏನ ಯವ್ವ ನನಗೆ ಅರ್ಜೆಂಟ್ ಅಗ್ದಿ ಒಂದು 50,000 ರೂಪಾಯಿ ಅರ್ಜೆಂಟ್ ಐತಿ ಬೇವ. ಒಟ್ಟು ಕುತ್ತಿಗೆ ಬಂದ್ಬಿಟ್ಟತಿ. ನನ್ನ ಮಗಳ ನಿನಗಿಲ್ಲತ್ತೇನೈತೇವ. ಆದರೂ 50,000 ರೂಪಾಯಿ ನನ್ನ ಕಡೆ ಎಲ್ಲೈತೇವ ರೊಕ್ಕ. ಇನ್ನು ನಾನು ನಿಮ್ಮ ಅಣ್ಣನ ಕೇಳ್ಬೇಕಾತ. ಯವ್ವ ಒಂದು ಮಾತು ಅಣ್ಣನ ಕೇಳ್ವೆ. ಒಂಚೂರು ಭಾಳ ಅರ್ಜೆಂಟ್ ಐತಿ. ಒಂದು 50,000 ರೂಪಾಯಿ ಬೇಕಾಗಿತ್ತು ನನಗೆ. ಅದಕ್ಕೆ ನೋಡಿ ಎಲ್ಲಾರು ಅದಾವನ ಏನಾರು ಅದಾವನ ಹೆಂಗಾರ ನಾನು ಅದನ್ನು 50,000 ರೂಪಾಯಿ ತಂದು ಒಂದು ಮುಂದಿನ ತಿಂಗಳದಾಗಂದ್ರೆ ಮುಟ್ಟಿಸೋಕನಿ. ಹಂಗಾರ ಹಿಂಗೆ ಮಾಡು. ನನ್ನ ಕಡೆ ಲಕ್ಷ್ಮೀ ಸರ ಐತಿ. ಏನ ನನ್ನ ಮೊಮ್ಮಗ ಮೊನ್ನೆ ಅವ್ನ ಲಗ್ನದಾಗ ನಂಗೆ ತಂದು ಕೊಟ್ಟಾನ. ಅದನ್ನು ನಾ ಕೊಡ್ತೇನೆ ಒತ್ತಿ ಇಟ್ಟು. ಏನು ನೀನು 50,000 ರೂಪಾಯಿ ತಕ್ಕೋ. ಅದು ಬರೀ 70,000 ರೂಪಾಯಿ ಚಿಲ್ಲರ ಆಗೈತದ. ಒಂದು 50,000 ಕೊಡ್ತಾರ. ಏನು ಇಟ್ಟು ತಕ್ಕೋ. ಹೌದಾ ಅತಿಗೆ ಮೇನಾರಂದ್ರೆ ಬಿಡಾಡಿಗೆ ಅದಕ್ಕೆ ಹೇಳ್ತಿ ಕೊಡ್ತೇನೆ. ಏನ ತಗೊಂಡೆ ಒತ್ತಿ ಇಟ್ಟು ಬಿಡಿಸ್ತಂದು ಕೊಡು ವಾಪಸ್. ಮತ್ತೆ ಅದಕ್ಕೆ ಒದರ್ತಾಳೆ ಅದಕ್ಕೆ. ಹಂಗಾರ ಸರಿ ಹಂಗೆ ಮಾಡ್ತೇನೆ. ಆದರೂ ಯಾವತ್ತು ಅವ್ರ ಮನೆಯಿಂದ ಅಂತೇಳಿ ನನಗಂತ ಏನು ಬಂಗಾರ ಬೆಳ್ಳಿ ಮಾಡಿಸಿ ಕೊಟ್ಟಿಲ್ಲ ಬೇವ. ಭಾಳಷ್ಟು ಏನಿಲ್ಲ. ಏನು ಮಾಡ್ಬೇಕು ನೋಡುವ ಅಂತ ಅದನ್ನು ಕಟ್ಕೊಂಬಂದು ಕುಂತಾನವ. ಏನು ಮಾಡ್ಬೇಕು ಅವಾಗಿಂದ ಹಿಡಿದು ಇವಾಗಿನವರೆಗೂ ನಮ್ಮ ಅಂತೆ ಅನ್ಕೊಂಡು ಏಳಿಗೆ ಏನದಾಗಿ ಬರುವಂತ ನೋಡು. ಹೆಂಗೆ ಈಕಿ ಮಠ ಅಷ್ಟೇ ಗಿಟ್ಕೊಂಡು ಒಳಗೆ ಬಂದಾಳ ಈಕಿ ಗಿರ್ಜಿ. ಅವಾಗಿಂದ ನಮ್ಮ ಮನೆ ತಳಾನ ಕಂಡತಿ ನೋಡ ಯವ್ವ, ತಳಾನ ಕಂಡತಿ. ನೀನು ತಲೆ ಕೆಡ್ಸ್ಕೊಬಿಡ. ನಾವು ಆರಪ್ಪತ್ತು ಇಲ್ಲೇ ಇರ್ತೇನೆ. ಏನು ಇಲ್ಲೇ ಇದ್ದು ಇವ್ರನ್ನ ಬಗ್ಗ ಬಡ್ದು ಹೋಗ್ತಾನೆ. ಸುಮ್ಮನಿರು ನೀನು. ಅಷ್ಟು ಮಾಡ ನನ್ನ ಮಗಳ. ನನ್ನ ಪರ ನೀನು ಬೇಕಿರ ಅದಿಯಲ್ಲ ಕೇಳಾಕ. ಕೇಳ್ಬೇಕು ಬೇ. ಮತ್ತು ಬಂಗಾರ ಸರ ಕೊಡ್ತೀವಿ ಕೇಳಾರ್ದಂಗಿರ್ತೇನೆ. ಮತ್ತವ ಬಂಗಾರ ಸರ ಈಗ ಕೊಡ್ತೀವಿ ಊರಿಗೆ ಹೋಗ್ಬೇಕಾರೆ ಕೊಡ್ತೀವಿ. ನನ್ನ ಮಗಳ ಒತ್ತಿ ಇಡಾಕ ಹೋದಿಲ್ಲ. ಈಗ ತೊಗೊಂಡು ಏನು ಮಾಡ್ತಿ? ಮತ್ತೆ ನಿನ್ನ ಬಚ್ಚಿಗಿಟ್ಟು ಏನಾರು ಚೆಕ್ ಮಾಡಿ ತಕ್ಕಿಕೊಂಡರು. ನಾನು ಆ ಸರ ಸಿಗ್ಲಾರ್ದಂಗೆ ಮ್ಯಾಗೊಂದಿ ಮ್ಯಾಗ ತೆಗೆದಿಟ್ಟನಿ. ನೀ ತಲೆ ಕೆಡಿಸ್ಕೋಬೇಡ. ಏನು ಆ ಸರನ ನೀ ಊರಿಗೆ ಹೋಗೋತ್ನ್ಯಾಗ ಕೊಡ್ತೇನೆ. ಒತ್ತಿ ಇಟ್ಟು ನಿನ್ನ ಸಮಸ್ಯೆ ಬಗ್ಗೆ ಹರಿಸ್ಕೊ. ಆಮ್ಯಾಗ ಬಿಡಿಸ್ಕೊಂಬಂದು ಕೊಡು. ಏನು ಮತ್ತೆ ಇದು ಗಿರ್ಜಿ ಮಕ್ಕಕ್ಕೆ ಒಗಿತೀನಿ ವಾಪಸ್. ಇಲ್ಲಿಕಂದ್ರೆ ನನ್ನ ಮೊಮ್ಮಗ ಬೈತೈತಿ. ಆಮೇಲೆ ನಾ ಸಾಯಿ ಮಠ ಹಾಕ್ಕೊಂತೇನೆ ಅಂದೇನಲ್ಲ, ಅದಕ್ಕೆ ನನ್ನ ಕಡೆನೇ ಇಟ್ಕೊತೇನೆ ವಾಪಸ್.
ಚಕ್ಲಿ ತಿನ್ಸುದ ಚಕ್ಲಿ ತಿನ್ಸುದ ಚಕ್ಲಿ ತಿನ್ಸುದ